ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಟೈಟಲ್ ನೋಡಿದ್ರಾ, ನಾನೇನು ಹೇಳಬೇಕು ಅಂತಿಲ್ಲ. ಸೊ ನಾವು ಇವತ್ತು ಹೋಗೋಣ, ಬನ್ನಿ ಹೋಗೋಣ. ಬನ್ನಿ, ಇವತ್ತು ನಾನು ಗಾಡೀಲಿ ಕರ್ಕೊಂಡು ಹೋಗ್ತೀನಿ ನನ್ನ ಮಂಗಾರಿ ಜೊತೆ. ಇವತ್ತು ರೌಂಡ್ ಹೋಗೋಣ. ಹೆಲ್ಮೆಟ್ ತುಂಬ ಇಂಪಾರ್ಟೆಂಟು. ನಿಮ್ಮ ತಲೆ ಬುಲ್ಡ ಹೊಡೆದೋಗ್ಬಾರ್ದು ಅಂದರೆ ಸೇಫ್ಟಿಗೆ ಹೆಲ್ಮೆಟ್ ಹಾಕೊಳ್ಳಿ. ಬನ್ನಿ ಈಗ ಹೋಗೋಣ. ನಾನು ಹೋಗ್ತೀನಿ ನಿಮ್ಮನ್ನು ಹೊರಗಡೆಗೆ. ಬನ್ನಿ ಬನ್ನಿ, ಕರ್ಕೊಂಡು ಹೋಗ್ತೀನಿ ಬನ್ನಿ. ಸೊ ಬಂದಿದ್ದೀವಿ ಈಗ ಇಸ್ಕಾನ್ ಟೆಂಪಲ್ಗೆ. ಸೈಲೆಂಟಾಗಿ ವಿಡಿಯೋ ಮಾಡ್ತೀನಿ, ತುಂಬ ಸೌಂಡ್ ಎಲ್ಲ ಮಾಡೋದಿಲ್ಲ. ಸೈಲೆಂಟಾಗಿ ನೋಡ್ಕೊಂಬೇಡಿ. ಎಂಟ್ರೆನ್ಸ್ ಪೇ ಮಾಡ್ತಿದ್ಯಾ? ಓಕೆ, ಅಮ್ಮಂಗೆ ವಿಡಿಯೋ ಪೋಸ್ಟ್ ಮಾಡಿ. ನೀವು ಯಾರಾದರೂ ಮೈಸೂರಿಗೆ ಬಂದರೆ ಬಂದು ವಿಸಿಟ್ ಮಾಡಿ ಇಸ್ಕಾನ್ ಟೆಂಪಲ್ನ. ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರು ನೋಡ್ಕೊಂಬಂದಿದ್ದೆ ನಾನು, ನನ್ನ ತಂಗಿ ಎಲ್ಲ. ಯಾಕೆ ಎಲ್ಲ ನೋಡ್ತಾ ಏನೇನೋ ಯೋಚನೆ ಮಾಡ್ತಾವಳೆ. ದೇವಸ್ಥಾನಕ್ಕೆ ಬಂದ್ಬಿಟ್ಟು ಕಳೆದೋಗ್ಬಿಟ್ಟವಳೆ. ಅಲ್ಲ ಆ ಥರ ಕಟ್ತಾರ ಇನ್ನು ಮುಂದಕ್ಕೆ ಅಂತ ನೋಡ್ತಾ ಇದ್ದೀನಿ. ಹಾಂ, ಸೇಮ್ ಬೆಂಗಳೂರು ಕಾಪಿನೇ ಮಾಡೋದಕ್ಕೆ ಅಂತ ರೆಡಿ ಮಾಡ್ತಾಯಿದ್ದಾರೆ, ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ದೊಡ್ಡದಾಗಿ ಆಗ್ಬೋದು. ಸೊ ಬನ್ನಿ, ಪ್ರಸಾದ ಕೊಟ್ಟಿದ್ದಾರೆ. ಪ್ರಸಾದ ತಿಂದ್ಕೊಂಡು ಸ್ವಲ್ಪ ಹೊರಗಡೆ ಕೆಲಸ ಇದೆ, ಮುಗಿಸ್ಕೊಂಡು ಮನೆಗೆ ಹೋಗದೆ ಅಣ್ಣ. ಚೆನ್ನಾಗಿದೆ. ಈ ಥರ ಬಿಲ್ಡ್ ಮಾಡ್ತಾರೆ ಅಂತ ಇಲ್ಲಿ ಡೆಮೋ ಹಾಕಿದ್ದಾರೆ, ನೀವು ನೋಡ್ಬೋದು. ಸೇಮ್ ಬೆಂಗಳೂರಲ್ಲಿ ಯಾವ ಥರ ಇದೆ ಸೇಮ್ ಅದೇ ಥರ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅನ್ಸುತ್ತೆ. ಫುಲ್ ತುಳಸಿ ಹಾಕ್ಬಿಟ್ಟಿದ್ದಾರೆ. ಕೃಷ್ಣನ ಪ್ರೀತಿ ಪಾತ್ರ ತುಳಸಿ. ಹಾಂ ಹಾಂ, ಈ ರೀತಿ ದೊಡ್ಡದಾಗಿ ಕನ್ಸ್ಟ್ರಕ್ಟ್ ಮಾಡ್ತಾರಂತೆ. ಅದು ಆ್ಯಕ್ಚುಲಿ ಬೆಂಗಳೂರ್ದು ಕಾಪಿ, ಅದನ್ನು ರೀಮೇಕ್ ಇಲ್ಲಿ ಮಾಡ್ತಾರಂತೆ. ಅಲ್ಲಿ ನೋಡ್ಬೋದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇಲ್ಲಿ ಆಲ್ಮೋಸ್ಟ್ ಕೆಲವೊಂದು ಕನ್ಸ್ಟ್ರಕ್ಷನ್ ಆಗಿದೆ, ಕೆಲವೊಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇನ್ನೊಂದು 2-3 ವರ್ಷದಲ್ಲಿ ಸೇಮ್ ಅದೇ ಥರ ಆಗ್ಬೋದೇನೋ, ಮೇ ಬಿ ಮೈಸೂರಲ್ವೇ.
ಈಗ ಮುಗಿಸ್ಕೊಂಡು ಸುಮಂಗಲಿ ಸಿಲ್ಕ್ಸ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಅದಕ್ಕೆ ಅವರು ಸೀರೆ ತೊಗೋಬೇಕಂತೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು. ಸೊ ಬನ್ನಿ ಹೋಗೋಣ, ನಿಮಗೂ ತೋರಿಸ್ತೀನಿ ಸೀರೆಗಳನ್ನ ಹೆಂಗೈತೆ ಅಂತ. ಅಲ್ಲಿಂದನೇ ಪರ್ಚೇಸ್ ಮಾಡ್ಕೊಂಬಿಡಿ ಸೀರೆ ಬೇಕಾದರೆ ಅಲ್ವಾ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಿದ್ದು, ಬಟ್ ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಮೈಸೂರಿಗೆ ಬಂದರೆ ಇಸ್ಕಾನ್ ಟೆಂಪಲ್ನ ವಿಸಿಟ್ ಮಾಡ್ಬೋದು, ಪೀಸ್ಫುಲ್ ಆಗಿರುತ್ತೆ. ಸೊ ಬನ್ನಿ ಗಾಡಿ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ರಶ್ ಇದೆ ಸಿಟಿ. ಹೋಗೋಣ. ಸುಮಂಗಲಿ ಹೋಗ್ತಾ ಇದ್ದೀವಿ ನಾನು ನಮ್ಮ ಅದಕ್ಕೆ. ಸಿಕ್ಕಾಪಟ್ಟೆ ರಶ್ ಇದೆ, ಇಲ್ಲೇ ಸೈಡಿಗೆ ಹಾಕ್ಬಿಟ್ಟು ಹೋಗ್ತಾ ಇದ್ದೀವಿ ಗಾಡಿನ. ನಾವು ಬೈಕ್ ಓಡಿಸ್ಬೇಕಾದ್ರೆ ಏನು ಅನ್ಸಲ್ಲ, ಬೇರೆಯವ್ರು ಏನಾದ್ರು ಬಂದರೆ ಮೈ ಮೇಲೆ ಬಂದಂಗೆ ಫೀಲ್ ಆಗಿಬಿಡುತ್ತೆ. ಸೊ ಬನ್ನಿ ಹೋಗೋಣ. ಒಂದು ಸಿನಿಮಾಗೆ ಹೋಗ್ಬೇಕು. ಸಿಟಿಲಿ ಉಟ್ಬಿಟ್ಟಿದ್ಯಾ ಅಂತ ಮಾಡ್ತೀಯ, ಸಿಟಿಲಿ ಇದ್ದೀನಿ ಅಂತ. ಅಯ್ಯೋ ಶುಗರ್ ಕೇನ್ ಜ್ಯೂಸ್, ಶುಗರ್ ಕೇನ್ ಜ್ಯೂಸ್ ಎಷ್ಟು ಎಷ್ಟು ಯಾಕೆ ಒಳ್ಳೆದು ಬರಬಾರ್ದು ಊರು ಬಂದರೆ ನೋಡಿದ್ದೆಲ್ಲ ತಗೋಬೇಕು ಅನ್ಸುತ್ತೆ. ತಗೋಬೇಕು ಅನ್ಸುತ್ತೆ, ಯಾರು ನೋಡಿದ್ದೆಲ್ಲ ತಗೊತಾರೆ. ಅಲ್ಲೇನಾದರೂ ಒಂದು ಚೈನೋ ನೆಕ್ ಪೀಸೋ ನೋಡ್ಬಿಟ್ರೆ ಸಾಕು, ಎಷ್ಟು ಚೆನ್ನಾಗಿದೆ, ತಗೋಬೇಕು ಅನ್ನಿಸ್ತಾ ಇರುತ್ತೆ. ಮನೆ ಸುಮಂಗಲಿಗೆ ಬಂದು ಹೋಗೋಣ ಅವ್ರೆ ಅಂತ ಎಲ್ಲ ಶಾಪಿಂಗ್ ಮಾಡ್ತಾರೆ. ಅಪ್ಪ ಎಲ್ಲಿಗೆ ಬಂದರೂ ಸುಮಂಗಲಿಗೆ ಮಾತ್ರ ಬರ್ಬೋದು, ಸಿಕ್ಕಾಬಿಟ್ಟರೆ ರಶ್ ಇರ್ತಾರೆ. ಹಾಂ ಒಂದು ಸತಿ ಏನು ಸುಮಾರು ಸತಿ ಬಂದಿರೋ ಒಂದು ಸತಿ ಅಲ್ಲ ಇದು ನೋಡೋಣ. ಮೇಡಮ್ ತಗೋಬನ್ನಿ. ತುಂಬ ಜನ ಇದ್ದಾರೆ, ಸೀರೆ ಪರ್ಚೇಸ್ ಮಾಡಬೇಕು ಅಂದಾಗ ವೀಡಿಯೋಸ್ ಮಾಡೋದು ಆಗಲ್ಲ, ಕಷ್ಟ ಆಗುತ್ತೆ. ತುಂಬ ಚೆನ್ನಾಗಿದ್ದಾರೆ. ನೈಸ್ ಅಂಜು. ಹಾಂ ಕಲರ್ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆಲ್ಲ. ಹಾಂ ನಿಮ್ಮ ಅಮ್ಮ ಕೇಳ್ತಿದ್ದಲ್ಲ, ಸಿಂಪಲ್ ಆಗೈತೆ, ಸಾಫ್ಟ್ ಆಗೋಯ್ತೆ ನೋಡು. ಸಿಕ್ಕಾಪಟ್ಟೆ ಜನ ಇದ್ದಾರೆ, ಸಿಕ್ಕಾಪಟ್ಟೆ ಸೀರೆ ನೋಡಿದೈತೆ. ಚೆನ್ನಾಗಿಲ್ವಾ? ಚೆನ್ನಾಗೈತೆ ಕಣೆ, ನಿಮ್ಮ ಅಮ್ಮಂಗಾದ್ರೆ ಚೆನ್ನಾಗಿ ಕಾಣಿಸುತ್ತದು. ಈ ಲೂಸು ನನ್ನ ಕರ್ಕೊಂಬರ್ತಾಳೆ, ಕರ್ಕೊಂಡ್ಬಂದ್ಬಿಟ್ಟು ನನಗೆ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಟಾರ್ಚರ್ ಕೊಡ್ತಾರೆ. ಗುರು ಹೆಣ್ಮಕ್ಳ ಜೊತೆ ಸೀರೆ ಶಾಪಿಂಗ್ ಮಾಡೋಕ್ಕೆ ಮಾತ್ರ ಬರಲೇಬಾರ್ದು. ಹುಡುಗರ ಯಾರ್ಯಾರು ನೋಡ್ತಾ ಇದ್ರೆ ಹೆಣ್ಮಕ್ಳ ಜೊತೆ ಸೀರೆ ಶಾಪಿಂಗ್ ಬರ್ಬಿಡಿ, ಬಂದರೆ ನೀವೆಲ್ಲ ಇಲ್ಲೇ ಇರ್ತೀರ. ಇವತ್ತೆಲ್ಲ ಚೆನ್ನಾಯ್ತಲ್ಲ. ನಾನೇ ಪರವಾಗಿಲ್ಲ, ಒಂದು ಸ್ಯಾರಿ ನೋಡಿದ ತಕ್ಷಣ ಪಟ್ಟಂತ ಎತ್ಕೊಂಡ್ಬಿಡ್ತೀನಿ. ಇವಳನ್ನ ಕರ್ಕೊಂಬಂದ್ರೆ ಅದು ಹಂಗೈತಲ್ವಾ, ಇದು ಹಿಂಗೆ ಇದೈತೆ ನೋಡಿ, ಚೆನ್ನಾಗಿದೆ. ಈ ಥರ ಬೇಡ, ಹಾಂ ಹಂಗೆ ಬೇಡ, ಹಿಂಗೆ ಬೇಡ. ಅದು ಚೆನ್ನಾಗಿದೆ ನೋಡಿ. ಹಳದ್ ನೋಡಿ. ಚೆನ್ನಾಯ್ತು ಅಂತ ಅಲ್ವಾ? ಚೆನ್ನಾಯ್ತು. ಡಿಸೈನ್ ಇರಬಾರ್ದು, ವರ್ಕು ಇರಬಾರ್ದು. ಇದೇನು ಗ್ರೀನ್ ಏನಾಗುತ್ತೆ ಅಲ್ವಾ? ಅದೇ ಈಗ ಇಟ್ಕೊಂಡಿದ್ದಲ್ಲ ಈ ಥರನೇ ಬೇಕು. ಫೈನಲಿ ಟಾರ್ಚರ್ ಕೊಟ್ಬಿಟ್ಟು 3 ಸೀರೆ ತೊಗೊಂಡು ಈಚೆ ಬಂದಿದ್ವಿ, ಹೋಗ್ತಾ ಇದ್ದೀವಿ. ಈಗ ಸ್ವಲ್ಪ ತರಕಾರಿ ತೊಗೊಂಡು ಮನೆಗೆ ಹೋಗೋಣ ಅಂತ. ಇವ್ರ ಜೊತೆ ಬಂದರೆ ಟಾರ್ಚರೇ ಜಾಸ್ತಿ. ಬಿಟ್ಬಿಡ್ರಪ್ಪ ಅಂದ್ಕೊಂಡು
ನನ್ಗೆ ಅದು ಬೇಡ, ನನ್ಗೆ ಇದು ಬೇಡ, ನನ್ಗೆ ಆ ಥರದ್ದು ಬೇಡ, ಈ ಡಿಸೈನ್ ಬೇಡ, ಆ ಫ್ಯಾಬ್ರಿಕ್ ಬೇಡ, ಈ ಫ್ಯಾಬ್ರಿಕ್ ಬೇಡ. ಅಪ್ಪ ಆಲ್ಮೋಸ್ಟ್ ಟೈಮ್ 2:30 ಆಯಿತು. 12:30ಗೆ ಬಂದವಳು, ಇನ್ನೂ ಮನೆಗೆ ಹೋಗೇ ಆಗಿಲ್ಲ. ಹೋಗೋದ ಬಂದ್ಬಿಡು. ಶೂ ತೊಗೋಬೇಕಾ ನಂದು? ಯಾವ ಪೀಸು? ಆಯಿತು ಕೊಡಿ, 300 ಕೊಡ್ತೀವಿ ಕೊಡಿ. ಆಗಲಿ ಹಾಕಿನ ಚಪ್ಪಲಿ 300 ರೂಪಾಯಿ ಕಣ್ರಿ, ಬೆಲೆ ಇಲ್ಲ ಅದಕ್ಕೆ. ನೋಡಿ ಫ್ಲಾಟ್ ನನ್ನ ಹತ್ರ 500 ಇದೆ. ಆಯಿತು 300 ಕೊಡ್ತಾರೆ ಕೊಡಿ. ಏನು ಹಬ್ಬ ನಿಮ್ಮದು? ಶಾಬಾನ್. ಓ, ನಮಗೆ ಇದ್ರ ದಿವಸ ಜಾಗರಣೆ, ನಿಮಗೆ ಇವತ್ತಾ? ಥ್ಯಾಂಕ್ ಯು. ಜಾಸ್ತಿ ಹೇಳಿದೆ ನಾನು 250 ಲಾಸ್ಟ್ ಫೈನಲ್ ಕೊಟ್ಟರೆ ಕೂಡ ಇಲ್ಲಾಂದ್ರೆ ಬರ್ತೀನಿ. ಅವ್ನು ಅದಕ್ಕೆ ತೆಗೆದು ಬಿಸಾಕಿದ್ದು ಬೇಡ, ಹೋಗಿ ನಾನು 200 ಅಂದಿದ್ದಕ್ಕೆ ಅವ್ನು ಬಿಸಾಕಿದ್ದು, ನಾನು 250 ಕೊಡ್ತೀನಿ ಅಂತ ಹೇಳಿದ್ರು. ಆದರೂ 300 ರೂಪಾಯಿ ಕೊಡ್ಬೋದು ಶೂಗೆ. 250 ಕೊಡ್ತೀನಿ ನೀನೇ ಅಂತ ಜೊತೆ ಬಂದರೆ ಮಾರ್ಕೆಟ್ಗೂ ಇಲ್ಲ, ಮುಖ ನೋಡ್ಬಿಟ್ಟು ನಮಗೂ ಇದು ಮಾಡ್ತಾರೆ. ಏನು ಮಾಡ್ತಾರೆ ಹಂಗಂತ ಬಾರ್ಗಿಂಗ್ ಮಾಡ್ತಾನೆ ತಗೊಬಿಡ್ತಾರ. ಏನೇ ನೋಡವ, ಬಾರ್ಗೇನ್ ನೋಡಿ ತಗವ. ಏನು ತಗೋಬೇಕು ಅಂತ ಚೆನ್ನಾಗಿದೆ. ಲೆಹಂಗ ವಾರನೂ ಬಟ್ಟೆ ತಗೊಂಡು ಹೋಯ್ತಾವಳೆ. ಲಾಸ್ಟ್ ವೀಕ್ ಬಂದ್ಬಿಟ್ಟು ಅದು ತಗೊಂಡು ಹೋಗಳೆ, ಈ ವೀಕ್ ಇದು, ಇನ್ನು ನೆಕ್ಸ್ಟ್ ವೀಕ್ ಇನ್ಯಾವುದೋ ಗೊತ್ತಿಲ್ಲ. ಹಂಗಂತ ಹೇಳ್ತಾನೆ ಇರ್ತಾಳೆ, ಅಂದರೆ ನಾನು ಪಾಲ್ಸಲ್ಲ ಅಷ್ಟೇ, ಪಾಲಿಸೋಲ್ಲ ಅವರು, ಹೇಳ್ತಾರೆ ಅಷ್ಟೇ. ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬಂದ್ಬಿಟ್ಟು ಯಾರವ್ರೆ ನೋಡಬೇಕು, ಸ್ವಲ್ಪ ಊಟ ಮಾಡಬೇಕು, ಆಮೇಲೆ ನಿದ್ದೆ ಮಾಡಬೇಕು. ನಮ್ಮ ಪಾಪನ ಸ್ಕೂಲ್ ಮುಗಿಸ್ಕೊಬಂದ್ಬಿಟ್ಟಿದೆ. ನಮ್ಮಮ್ಮನೂ ಬಂದು ಪಾತ್ರೆ ತೊಳಿತಾವ್ರೆ. ಲುಕ್ ಅಟ್ ಮೈ ಮಾಮ್. ಹಾಯ್ ಮಾಮ್. ಹಾಯ್. ಗೊತ್ತಾಗ್ತಾಯ್ತಾ? ಬಟ್ಟೆ ಅಂತ ಕೊಡು. ಮನೆಗೆ ಬತ್ತಿದಂಗೆ ಕೆಲಸ ಹೇಳ್ಬಿಡ್ತಾರೆ. ಓ, ಅದೇ ಬೇಜಾರು. ಹಾಯ್ ಮಾಡ್ಕದ. ಸ್ಕೂಲ್ಗೆ ಹೋಗಿ ಬಂದಾ? ಅಣ್ಣಂಗೆ ಸ್ಕೂಲ್ಗೆ ಹೋಗ್ಬಿಟ್ಟು ಬತ್ತಿದಂಗೆ ಖುಷಿ ಆಗ್ಬಿಡುತ್ತೆ, ಫುಲ್ಲು ಚಿಲ್ಲು. ಅಮ್ಮ ನನ್ನ ಕೈಲಾಗಲ್ಲ. ನಮ್ಮ ಮನೆ ನೋಡಿ ಪುಟ್ ಮರಿಗಳವೆ, ಆಡು ಮರಿಗಳು. ಈ ಕಂದಮ್ಮ ಏನಮ್ಮ ಅದ್ರ ಹೆಸರು? ಆಡು ಮರಿ ಅದು. ಆಡು ಮರಿ. ಮನೇಲಿ ಕುರಿನೂ ಇದೆ. ಸುಸ್ತಾಗೋಯ್ತು, ಬೀದಿ ಸುತ್ತಿ 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 ಸುತ್ತಿ. ಸೊ ಬನ್ನಿ, ಇವಾಗ ಏನೇನು ತೊಗೊಂಡಿದೆ ಅಂತ ತೋರಿಸ್ತೀನಿ. ತೆಂಗಿನಕಾಯಿ ನೋಡಿ, ಯಾವ್ದಾದ್ರು ನೋಡಿಲ್ಲ ಅಂದರೆ ನೋಡಿ, ಇದನ್ನೇ ಬೆಲ್ವಂತ್ರಿಕಾಯಿ ಅಂದರೆ ಬ್ಯಾಲ್ದಣ್ಣು ಅಂತ ಅಲ್ವಮ್ಮ? ಬ್ಯಾಲ್ದಣ್ಣು ಅಂತ ಹೇಳ್ತಾರೆ. ತಿಂದಿದ್ದೀರಾ? ಟೇಸ್ಟ್ ಮಾಡಿದ್ದೀರಾ ಇದನ್ನ? ಎಳ್ನೀರು. ಏನಮ್ಮ ಅದು? ಎಳ್ನೀರು. ಇದ್ರೊಳಗಡೆ ಎಳ್ನೀರು ಇರ್ತದೆ. ಏನಿರುತ್ತಮ್ಮ ಇದ್ರೊಳಗಡೆ ಎಳ್ನೀರು ಇರ್ತದೆ. ಹೌದಾ? ಎಳ್ನೀರು ಇರುತ್ತಾ? ಇದು ಬೆಲ್ವಂತ್ರಿಕಾಯಿ, ಬ್ಯಾಲ್ದಣ್ಣು ಅಂತ ಹೇಳ್ತಾರೆ. ಪಾನಕ ಮಾಡಿ ಕುಡಿಬೋದು, ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಂಡು, ಇಲ್ಲ ಸ್ವಲ್ಪ ಮೆಣಸಿನ ಪುಡಿ ಆಮೇಲೆ ಉಪ್ಪು ಹಾಕ್ಕೊಂಡು ತಿನ್ಬೋದು, ಇಲ್ಲ ಹಾಗೇನೂ ತಿನ್ಬೋದು. ಚೆನ್ನಾಗಿ. ಒಂದು ಶೂ ತೊಗೊಂಡ್ಲು ಅಂಜು ಅವ್ರ ಅಮ್ಮನಿಗೆ ಅಂತ ಹೇಳ್ಬಿಟ್ಟು. ಆಮೇಲೆ ನಾನೊಂದು ಸೀರೆ ತೊಗೊಂಡೆ ನಮ್ಮ ಅಮ್ಮನಿಗೆ ಅಂತ ಹೇಳ್ಬಿಟ್ಟು, ಬ್ಲ್ಯಾಕ್ ಆ್ಯಂಡ್ ವೈಟು ನೋಡಿದ ತಕ್ಷಣ ಇಷ್ಟ ಆಗೋಯ್ತು. ಸೊ ಅದಕ್ಕೆ ಬ್ಲ್ಯಾಕ್ ಆ್ಯಂಡ್ ವೈಟು ಒಂದು ಸೀರೆ ತೊಗೊಂಡೆ. ಆಮೇಲೆ ಅಂಜುಗೆ ಅಂತ ಹೇಳ್ಬಿಟ್ಟು ಪಿಂಕ್ ಆ್ಯಂಡ್ ಗ್ರೀನ್ ಕಲರ್ದೊಂದು ಸೀರೆ ತೊಗೊಂಡವಳೆ, ಚೆನ್ನಾಗಿತ್ತು. ಇಲ್ಲಿ ಅಮ್ಮ ರಾತ್ರಿ ಬೆಳಗ್ಗೆ ಆಯ್ತಲ್ವಾ, ಬೆಳಗ್ಗೆ ಗಂಟ ಇತ್ತು ಅಜ್ಜಿನ ಸೀರೆ, ಅದನ್ನೇ ಕಂಡು. ಓ, ಇಲ್ಲಿಗೆ ಊಟ ಅದು ಸೀರೆ ಕಡ್ದಾಕ್ಬಿಡ್ತು. ಅದಕ್ಕೆ ಅವ್ನು ಯೋಚನೆ ಮಾಡ್ಕೊಂಡು ಹೇಳ್ತಾವನೆ, ರಾತ್ರಿ ಬೆಳಗ್ಗೆವರೆಗೂ ಇಟ್ಟಿದ್ರು, ರಾತ್ರಿ ಇಟ್ಬಿಟ್ಟು ಎಲ್ಲ ಇಲ್ಲಿ ಕಡ್ದಾಕ್ಬಿಡ್ತು. ಅದು ಇಲ್ಲಿ ಊಟ ಮಾಡ್ಕೋತು, ಊಟ ತಿಂತು.
ಆಮೇಲೆ ಬ್ಲೂ ಕಲರ್ದು ಅವ್ರ ಅಮ್ಮನಿಗೆ ಅಂತ ಸೀರೆ ತಗೊಂಡ್ರು. ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಇದು ಸಿಂಪಲ್ ಸ್ಯಾರಿ ತಗೊಂಡವಳೆ. MRP ಅಲ್ಲೇ ಕಾಣಿಸುತ್ತೆ. ಆಮೇಲೆ ಸ್ವಲ್ಪ ಮಸಾಲ ಪ್ಯಾಕೆಟ್ಸ್ಗಳೆಲ್ಲ ತಗೊಂಡ್ವಿ. ಆಮೇಲೆ ಅದಕ್ಕೆ ಮ್ಯಾಚಿಂಗ್ ಅಂತ ಹೇಳ್ಬಿಟ್ಟು ಒಂದು ಬ್ಯಾಂಗಲ್ ತಗೊಂಡ್ಲು. ಅದನ್ನೇ ಹೇಳೋದು, ಬ್ಯಾಂಗಲ್ ಅಂತ. ಆಮೇಲೆ ಕೃಷ್ಣಂದು ಇಸ್ಕಾನ್ ಟೆಂಪಲ್ಗೆ ಹೋಗಿದ್ವಲ್ಲ, ಅಲ್ಲಿ ಒಂದು ಚೆನ್ನಾಗಿತ್ತು. ಇದೊಂದು ಕೃಷ್ಣಂದು ಫೋಟೋ ತಗೊಂಡು ಬೇಕು ಅಂತೇಳಿ ಅಷ್ಟೇ. ಇನ್ನೇನು ಶಾಪಿಂಗ್ ಮಾಡಲಿಲ್ಲ ನಾವು, ಲೇಟ್ ಆಗ್ಬಿಟ್ಟು. ಸ್ವಲ್ಪ ಆರೆಂಜಸ್ ತಗೊಂಡು, ಆಮೇಲೆ ಶುಂಠಿ ಇರಲಿಲ್ಲ, ಶುಂಠಿ ಬೇಕಿತ್ತಂತ ಶುಂಠಿ ತೊಗೊಂಡು ಬಂದು. ಇನ್ನೇನು ತಗೊಳ್ಳಿಲ್ಲ. ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್. ಇದೇ ಥರ ನನ್ನ ವಿಡಿಯೋನ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರೆಯಲ್ಲ ಅಲ್ವಾ ಸಬ್ಸ್ಕ್ರೈಬ್ ಮಾಡೋದನ್ನ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.